ನಮಸ್ಕಾರ ಎಲ್ಲರಿಗೂ. ಶೌಕತ್ ಬಂಕಾಪುರ. ನಾನು ಈಗ ನನ್ನ ಊರಿನಿಂದ ಬೆಂಗಳೂರು ಹೋಗುವಾಗ ಇದು ತುಮಕೂರು ಸಿರಾ ಹತ್ರ ನನಗೆ ಒಬ್ಬ ವ್ಯಕ್ತಿ ಭೇಟಿಯಾಗಿದ್ದಾರೆ. आपका नाम क्या है? राकेश नाम है. ರಾಕೇಶ್ ಇವ್ರ ಹೆಸರು. ಇವರು ತ್ರಿಪುರಾದಿಂದ ತ್ರಿಪುರಾದಿಂದ ಅಗಸ್ತ್ಯ ತನಕ ಇವರು ಸೈಕಲ್ ಮುಖಾಂತರ ಯಾತ್ರೆ ಮಾಡ್ತಾ ಇದ್ದಾರೆ. ಅದು ಕಾರಣ ಏನಾದರೂ ಇರ್ಬೋದಲ್ಲ. ಅದು ಕಾರಣ ನೀವು 5 ತಿಂಗಳಿಂದ ನಾನು ಹೋಗ್ತಾ ಇದ್ದೀನಿ, 5 ತಿಂಗಳಿಂದ ನಾನು ಸೈಕಲ್ ತೊಗೊಂಡು ಓಡಾಡ್ತಾ ಇದ್ದೇನೆ ಅಂತ ಈ ವ್ಯಕ್ತಿ ಹೇಳಿದ ನಂತರ ನನಗೆ ವಿಚಿತ್ರ ಆಯಿತು. 5 ತಿಂಗಳಿಂದ ಮನೆ ಎಲ್ಲ ಬಿಟ್ಟು, ಫ್ಯಾಮ್ಲಿ ಎಲ್ಲ ಬಿಟ್ಟು, ಫ್ರೆಂಡ್ಸ್ ಎಲ್ಲ ಬಿಟ್ಟು ಸೈಕಲ್ ಮುಖಾಂತರ ಊಟ ಮಾಡ್ತಾ ಇದ್ದಾನೋ ಇಲ್ಲೋ, ಎಲ್ಲೇ ಮಲಗಿರ್ತಾ ಇದ್ದಾನೋ ಇಲ್ಲ, ಅದು ಗೊತ್ತೇ ಇಲ್ಲದ ಈ ವ್ಯಕ್ತಿ ಸೈಕಲ್ ಮುಖಾಂತರ ಅಡ್ಡಾಡ್ತಾ ಇದ್ದಾನೆ. ಅದಕ್ಕೆ ಕಾರಣ ಏನಂತ ನಾನು ಅವನಿಗೆ ಕೇಳಿದ ನಂತರ ಆ ಯುವಕ ಒಂದು ಕಾರಣ ಹೇಳಿದ ನನಗೆ. ಆ ಕಾರಣ ಏನಪ್ಪ ಅಂತಂದರೆ, ಅವನು ಈ ಪೋಸ್ಟರ್ ನನಗೆ ತೋರಿಸಿದ್ದ. ಇದರಲ್ಲಿ ತ್ರಿಪುರಾದಿಂದ ಅಗಸ್ತ್ಯ ತನಕ ಒಂದು ಟೂರ್ಸ್ ನಡೀತಾ ಇದೆ, ಟ್ರಾವೆಲ್ ನಡೀತಾ ಇದೆ. ಸೈಕಲ್ ಮುಖಾಂತರ ಒಂದು ಜರ್ನಿ ನಡೀತಾ ಇದೆ. ಏನು ಕಾರಣ ಅಂತ ನಾನು ಕೇಳಿದ ನಂತರ ನಶಾಮುಕ್ತ ಅಂತೆ. ನಶಾಮುಕ್ತ ಅಂದರೆ ಏನಿದು ಸ್ಮೋಕಿಂಗು, ಡ್ರಿಂಕಿಂಗ್, ಏನು ನಾವು ಡ್ರಗ್ಸ್ ಎಲ್ಲ ತೊಗೊತಾರಲ್ಲ, ಅದನ್ನು ಮುಕ್ತ ಆದರೆ ಅದನ್ನು ಬಿಡಿಸುವ ಹೋರಾಟ ಮಾಡ್ತಾ ಇದ್ದಾನು. ನೋಡಿ, ಆ ಭಗವಂತ ಇವನಿಗೆ ಯಾವ ಶಕ್ತಿ ಕೊಟ್ಟಿದ್ದಾನೆ. ಇವನು ಒಂದು ಭಗವಂತನ ಒಂದು ಶಿವನ ಒಂದು ಫ್ಲ್ಯಾಗ್ ಹಾಕಿದ್ದಾನೆ. ಶಿವನ ಫ್ಲ್ಯಾಗ್ ಹಾಕಿ ಈ ಯುವಕ ಈ ನಮ್ಮ ದೇಶದಿಂದ ನಶಾಮುಕ್ತ ಎನ್ನುವ ಹೋರಾಟ ತಗೊಂಡು ಈ ದೇಶ ಅಡ್ಡಾಡ್ತಾ ಇದ್ದಾನಪ್ಪ ಅಂತ. ಅವನು ಮೈಂಡ್ನಲ್ಲಿ ಒಂದೇ ಇದೆ, ನಮ್ಮ ಯುವಕರು, ನಮ್ಮ ಮಕ್ಕಳು ಈ ನಶಾ ಎನ್ನುವ ಏನಿದೆಯಲ್ಲ, ಇದು ಬಿಟ್ಟರೆ ನಾವು ಈ ದೇಶಕ್ಕೆ, ಈ ವಿಶ್ವಕ್ಕೆ ಏನಾದರೂ ಒಂದು ದಾಖಲೆ ತೋರಿಸ್ಬೋದು ಅಂತ. ಅಂದರೆ ಈ ಡ್ರಿಂಕ್ಸ್ನಲ್ಲಿ, ಈ ಡ್ರಗ್ಸ್ನಲ್ಲಿ ಮನುಷ್ಯ ತನ್ನ ಮನೆತನ, ತನ್ನ ಫ್ಯಾಮ್ಲಿ, ತನ್ನ ಫ್ಯೂಚರ್ ಎಲ್ಲ ಬರ್ಬಾದ್ ಮಾಡ್ಕೊತಾನೆ. ಸೊ ಆ ಕಾರಣಕ್ಕೆ ಈ ಯುವಕ ಆ ನಶಾ ಮುಕ್ತ ಅನ್ನುವ ಒಂದೇ ಒಂದು ಆವಾಜನ್ನು ತೊಗೊಂಡು ಇಡೀ ದೇಶ ಅಡ್ಡಾಡ್ತಾ ಇದ್ದಾರೆ. 5 ತಿಂಗಳಿಂದ ನಾನು ಹೇಳ್ತಾ ಹತ್ರ 8.5 ತಿಂಗಳದ ನಂತರ ಏನಿದೆ ನಂದು ಪ್ರವಾಸ ಇದೆ ಅಂತ ಹೇಳ್ತಾ ಇದ್ದಾನೆ. ನಶಾ ಮುಕ್ತ. ಆ ಕಾರಣಕ್ಕಾಗಿ ನಾ ಇಡೀ ದೇಶ ಅಡ್ಡಾಡ್ತಾ ಇದ್ದೇನೆ ಅಂತಂದು ಈ ಯುವಕ ಇಷ್ಟೆಲ್ಲ ಕಷ್ಟಪಟ್ಟು ಆ ಭಗವಂತ ಶಿವನ ಫ್ಲ್ಯಾಗ್ ತಗೊಂಡು ಇಡೀ ದೇಶದಲ್ಲಿ ಹೋರಾಟ ಮಾಡ್ತಾ ಇದ್ದಾನಪ್ಪ ಅಂತಂದರೆ ನಿಜವಾಗ್ಲೂ ಇವನ ಶಕ್ತಿಗೆ ನಾವು ಮೆಚ್ಚಬೇಕು, ಇವನ ಶಕ್ತಿಗೆ ನಾವು ಬೆಂಬಲ ಕೊಡಬೇಕು. ಈ ಯುವಕ ಎಲ್ಲ ಮಲಗ್ತೀಪ ನೀ ಅಂತ ಕೇಳಿದ ನಂತರ ನನಗೆ ಎಲ್ಲೇ ಅನುಕೂಲ ಆಗುತ್ತೆ ಅಲ್ಲಿಗೆ ನಾನು ಮಲಗ್ತೇನೆ. ನಾನು ಒಬ್ಬನೇ ಒಂದು ಹೋರಾಟ ಮಾಡ್ತಾ ಇದ್ದೇನೆ. ಈ ಹೋರಾಟದಲ್ಲಿ ನಮ್ಮ ದೇಶಕ್ಕೆ ಒಂದು ಇತಿಹಾಸ ಆಗಲಿ, ನಮ್ಮ ದೇಶಕ್ಕೆ ಒಂದು ವಾತಾವರಣ ಬರಲಿ. ಅದು ಯಾವುದಪ್ಪ ಅಂತಂದರೆ ನಶಾ ಮುಕ್ತ ಎನ್ನುವ ಚೀದನ್ನು ಅದೊಂದು ಹಾಳಾಗಿ ಹೋಗಲಿ. ನಾವು ಎಜುಕೇಟೆಡ್ ಆದರೆ ಆ ನಶಾ ಎನ್ನುವ ಹೆಸರು ನಾವು ಹೊರಗೆ ತೆಗೆದು ನಾವು ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟು ನಮ್ಮ ಮಕ್ಕಳಿಗೆ ನಾವು ಓದಾಭ್ಯಾಸ ಕೊಟ್ಟರೆ ನಮ್ಮ ಮಕ್ಕಳು ಇಡೀ ವಿಶ್ವದಲ್ಲಿ ಹೆಸರು ಬರುತ್ತೆ ಅಂತ ಒಂದು ಉದ್ದೇಶಿತ ಒಂದು ಯುವಕ ಮಾತಾಡಿ ನನಗೆ ಭರವಸೆಯನ್ನು ಕೊಟ್ಟು ನನಗೆ ಹೇಳ್ತಾ ಇದ್ದಾನೆ. ಆ ಕಣ್ಣಲ್ಲಿ ನೀರು ಬಂತು. ಅವನ ಜೊತೆ ಅವನು ಒಬ್ಬನೇ ಇದ್ದಾನೆ, ಆದರೆ ಅವನ ಜೊತೆ ಶಿವ ಇದ್ದಾನೆ. ಶಿವ ಅವನ ಬೆಂಬಲಿಗೆ ನಿಂತಿದ್ದಾನೆ. ಆ ಶಿವ ಅವನಿಗೆ ಕಾಪಾಡ್ತಾ ಇದ್ದಾನೆ. ಆ ಶಿವ ಅವನಿಗೆ ರಕ್ಷಣೆ ಕೊಡ್ತಾ ಇದ್ದಾನೆ. ಆ ಕಾರಣಕ್ಕೆ ಅವನು ಯಾವುದಕ್ಕೆ ಹೆದರಲಾರದೆ ಇಡೀ ದೇಶ ಅಡ್ಡಾಡ್ತಾ ಇದ್ದಾನೆ. ಆ ಶಿವನ ತನ್ನ ಜೊತೆಯಲ್ಲಿ ಇಟ್ಕೊಂಡು ಸೈಕಲ್ ಮುಖಾಂತರ ಜೇಬಿನಲ್ಲಿ 1 ರೂಪಾಯಿ ಇದ್ದರೂ ಕೂಡ ಆ ಶಿವನ ನನ್ನ ಜೊತೆ ಶಿವ ಇದ್ದಾನೆ ಎನ್ನುವ ಒಂದು ಧೈರ್ಯದಿಂದ ಆ ಯುವಕ ಅಡ್ಡಾಡ್ತಾ ಇದ್ದಾನಪ್ಪ ಅಂತಂದರೆ ನಿಜವಾಗಲೂ ಇವನ ಶಕ್ತಿ, ಇವನು ಏನು ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಮೆಚ್ಚಲೇಬೇಕು. ಆ ಯುವಕನಿಗೆ ನಾನು ದಾರಿಯಲ್ಲಿ ನೋಡಿದೆ, ನನ್ನ ಗಾಡಿ ನಿಲ್ಲಿಸಿ ಆ ಯುವಕನಿಗೆ ನನ್ನ ಕೈಯಿಂದ ಆದಷ್ಟು ನಾನು ಅವನಿಗೆ ಸಹಾಯ ಮಾಡಿ ಇದೇ ಥರ ಅವನಿಗೆ ಧನ್ಯವಾದ ಹೇಳಬೇಕು. ನಮಗಾಗಿ, ನಮ್ಮ ಮಕ್ಕಳಿಗಾಗಿ, ನಮ್ಮ ಮಕ್ಕಳ ಫ್ಯೂಚರಿಗಾಗಿ ಇವಿಷ್ಟೆಲ್ಲ ಬಡ್ದಾಡ್ತಾ ಇದ್ದಾನ ಪಾಪ ಒಬ್ಬ ವ್ಯಕ್ತಿ, ಒಬ್ಬ ಯುವಕ. ಚಿಕ್ಕ ವಯಸ್ಸಿನ ಕುಟುಂಬರಪ್ಪ 23 ವರ್ಷದ ಒಬ್ಬ ಯುವಕ ಇಡೀ ದೇಶ ಒಂದು ಇನ್ನೂ ಬೆಳೆಯುವ ಯುವಕ. ಆ ಬೆಳೆಯುವ ಯುವಕನಿಗೆ ಗೊತ್ತಾಗ್ಬಿಟ್ಟಿದೆ ನಮ್ಮ ದೇಶ ಯಾವ ಕಾರಣಕ್ಕೆ ಹಾಳಾಗ್ತಾ ಇದೆ ಅನ್ನೋ ಒಂದು ನಶೆ ಅನ್ನುವ ಜಾಸ್ತಿ ಆಗಿಬಿಟ್ಟಿದೆ.
ಮದ್ಯಪಾನ ಆಗಲಿ ಅನ್ಯ 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 ಅನೇಕ ಅದಾವು ನಶೆ ಮಾಡುವ ಡ್ರಗ್ಸ್ ಆಗಲಿ ಇಂಥ ಎಲ್ಲ ಇದಕ್ಕೆ ಅನುಮತಿ ಕೊಡಬಾರ್ದು. ನಮ್ಮ ದೇಶದಲ್ಲಿ ಇಂಥವೆಲ್ಲಕ್ಕೆ ಬೆಂಬಲ ಕೊಡಬಾರ್ದು. ಇದರಲ್ಲಿ ಮರಣ ಇದೆ, ಜೀವನ ಇಲ್ಲ. ಇದರಲ್ಲಿ ನಮ್ದು ಯಾವುದೇ ಶಕ್ತಿ ಇಲ್ಲ. ಇದರಲ್ಲಿ ನಾವು ಹಾಳಾಗ್ತಾ ಇದ್ದೇವೆ ಅಂತ ಒಂದು ಗಿಳಿಮರಿಯನ್ನು ಆ ಗಾಡಿಯಲ್ಲಿ ಇಟ್ಕೊಂಡು ಆ ಸೈಕಲಲ್ಲಿ ಒಂದು ಗಿಳಿಮರಿಯನ್ನು ತೊಗೊಂಡು ಎಡ್ಡಾಡ್ತಾ ಇದ್ದಾನಪ್ಪ ಅಂತಂದರೆ ಮೆಚ್ಚಲೇಬೇಕು ಈ ಯುವಕನಿಗೆ. ನಾನು ಗಾಡಿ ನಿಲ್ಲಿಸಿ ಇವನಿಗೆ ಆ ಭಗವಂತ ಇನ್ನೂ ನಿನ್ನ ಜೊತೆ ಇದ್ದಾನ, ನೀನು ಸಫರ್ ಮಾಡು, ಇವತ್ತಿಲ್ಲ ನಾಳೆ ನಿಂದ ಏನು ಶ್ರಮ ಪಡ್ತಾ ಇದೆ, ಏನು ನೀನು ಬೆವರು ಸುರಿಸ್ತಾ ಇದೆಯಾ, ಇದಕ್ಕೆ ಬೆಲೆ ಸಿಗ್ಬೋದು, ನೀನು ನಿಜಕ್ಕಾಗಿ ನೀವು ನ್ಯಾಯಕ್ಕಾಗಿ ಹೋರಾಡ್ತಾ ಇದೆಯಾ ಅಂಥೇಳಿ ಈ ಯುವಕನಿಗೆ ನಾನು ಧನ್ಯವಾದ ಹೇಳಿ ನನ್ನ ಕೈಲಾದಷ್ಟು ಸಹಾಯ ಮಾಡಿ ಯುವಕನಿಗೆ ನಾನು ಕಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಯುವಕಿಂದ ನಾವು ಒಂದು ಪಾಠ ಕಲಿಯಬೇಕಾಗುತ್ತೆ. ಅದು ಪಾಠ ಏನಪ್ಪ ಅಂತಂದರೆ, ನಶ ಎನ್ನುವ ಒಂದು ಮಾತು ಅದು ನಶ ಮಾತ್ರ ಅಲ್ಲ, ಇದು ನಮ್ಮ ಫ್ಯೂಚರ, ನಮ್ಮ ಮಕ್ಕಳ ಫ್ಯೂಚರ್ ಹಾಗೂ ನಮ್ಮ ದೇಶದ ಫ್ಯೂಚರು ಕೂಡ ಬರ್ಬಾದ್ ಮಾಡೋಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕೆ ಈ ಯುವಕ ನಶಾ ಮುಕ್ತ ಎನ್ನುವ ಒಂದು ಮಾತು ತೊಗೊಂಡು ಇಡೀ ದೇಶದಲ್ಲಿ ಅಡ್ಡಾಡ್ತಾ ಇದ್ದಾನಪ್ಪ ಅಂತಂದರೆ ನಿಜವಾಗ್ಲೂ ಇವನಿಗೆ ಬೆಂಬಲಿಸಬೇಕು, ಇವನಿಗೆ ನಾವು ಶಕ್ತಿ ತುಂಬಬೇಕು. भाई आप बहुत बड़ा कुर्बान किया इस देश के लिए, आप अपना कुर्बानी पिछले 5 महीने से आप लगातार ऐसे घूम रहे हैं. आपका भगवान रक्षा करेगा, आपका शिव परमात्मा जो है आपका रक्षा करेगा. आप आगे बढ़ते रहो. आप जो कर रहे हैं ये देश की भलाई के लिए कर रहे हैं. मैं भलाई के लिए कर रहा हूँ क्योंकि आग लोग अगर समझेगा तो नशा हट जाएगा. जी. गवर्नमेंट तो मतलब मान लो फैक्ट्री वगैरह तो खोल के रखे, अगर इंसान चाहे तो उस फैक्ट्री को बंद भी कर सकता है. ಎಂಥ ದೊಡ್ಡ ಮಾತಾಡಿದಪ್ಪ ಅಂತಂದರೆ, ಆ ನಶ ಎನ್ನುವ ಒಂದು ಫ್ಯಾಕ್ಟ್ರಿಗಳಿಗೆ ಸರ್ಕಾರ ಅನುಮತಿ ಕೊಡುತ್ತೆ. ಆ ಫ್ಯಾಕ್ಟ್ರಿಗಳು ನುಡಿತಾವು. ನಮ್ಮಂಥವ್ರು ಎಲ್ಲರೂ ಸೇರಿ ಆ ಫ್ಯಾಕ್ಟ್ರಿಗಳನ್ನು ಬಂದ್ ಮಾಡಿದರೆ ಮನುಷ್ಯ ಸುಧಾರಿಸ್ಬೋದು, ತನ್ನ ಮನೆತನವನ್ನು ಕೂಡ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೋದು ಅಂತ ಯುವಕ ಒಂದು ಮಾತು ಹೇಳಿದ್ದಾನೆ. ಅದು ಮನಸ್ಸಿಗೆ ನೋವಾದಂಥ ಮಾತು. ಈ ಯುವಕ ಭಾಳ ದೊಡ್ಡ ಒಂದು ನಮ್ಮ ದೇಶಕ್ಕಾಗಿ ಒಂದು ಬಲಿದಾನ ಮಾಡ್ತಾ ಇದ್ದಾನೆ. ಈ ಯುವಕನಿಗೆ ಧನ್ಯವಾದಗಳು. भाई आप बहुत बड़ा सफ़र किए, आपको बहुत बहुत धन्यवाद. ठीक है, आप बहुत अच्छा सफ़र कर रहे हैं. हम जो भी मेरी तरफ से जो भी होगा मैं आपको छोटा मोटा दूंगा, आप उसको कबूल करें. क्योंकि मुझे पता नहीं कि आप जा रहे हैं, मैं अचानक से ऐसे रुका आपको बात तय करने के लिए. जो मेरे से हो सकता है मैं आपको हेल्प करके आपको दूंगा, आप उसको स्वीकार करेंगे. आप सिर्फ एक काम करिएगा, एक जो मैं बोल रहा हूँ नशा मुक्त भारत, उसको शेयर करने के लिए लोगों को पहुँचाने के लिए काम करिएगा. हो जाएगा. मैं बहुत ज़्यादा धन्यवाद. हो जाएगा. ಈ ಯುವಕ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದಾನೆ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ, ಆದಷ್ಟು ಜನರ ತನಕ ಈ ವಿಡಿಯೋ ಮುಟ್ಟಿಸಿ, ಆ ನಶೆ ಬಂದ್ ಆಗುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಯುವಕ ಹೇಳ್ಕೊಳ್ತಾ ಇದ್ದಾನೆ. ಜೈ ಹಿಂದ್, ಜೈ ಭಾರತ್. ಥ್ಯಾಂಕ್ ಯು.